ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೇರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇಲ್ಲಿ ಕ್ಯಾಮ್ರಾನ ಐಡಲ್ ಇಟ್ಟು ಫ್ರೀ ಆಗಿ ಏನಾದ್ರು ತಿನ್ನಕ್ ಕೊಡ್ತಾರೋ ಕೊಡಲ್ವೋ ಅಂತ ಮಾಡೋಣ ಅಂತ ಇದ್ದೀನಿ ಚಾಲೆಂಜ್ ನ. ಈ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡ್ತೀನ ಅಥವಾ ಯಾರ್ಯಾರು ಹೆಂಗ್ ಹೇಳ್ತಾರೆ, ಯಾರ್ಯಾರು ಬೈತಾರೆ ಅಥವಾ ಯಾರ್ಯಾರು ಹೆಂಗ್ ರಿಯಾಕ್ಷನ್ ಇರುತ್ತೆ ಎಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಮಚಾ, ಇರು ಅವ್ರ ಹತ್ರ ಕೋನ ಕ್ಲೀನ್ ಗೊತ್ತಾಗ್ದೇ ಇರಂಗ್ ಮಾಡೋ, ಗೊತ್ತಾಗ್ದೇ ಇರಂಗ್ ಆ ಕಡೆ ನಿಂತ ಅಲ್ಲಿ, ಸರಿನಾ? ಸರಿ ಹಂಗೆ ಇರು. ತಡಿ ಹೋಯ್ತೀನಿ, ಅವ್ರಿಗೆ ಗೊತ್ತಾಗ್ದೇ ಇರಂಗೆ ಕಾರಣ ಗೊತ್ತಿಲ್ಲ ಅಂದ್ರೆ. ಓಲಾ ಇವಾಗ ಅಲ್ಲಿದ್ದಾರೆ ನೋಡಿ, ಅಲ್ಲಿ ತೋರಿಸ್ತಾ ಆಪಲ್ ನ ಜೋಡಿಸ್ತಿದಾರಲ್ಲ, ಅವ್ರನ್ನ ಹೋಗ್ಬಿಟ್ಟು ಕೇಳ್ತೀನಿ ಕೊಡ್ತಾರ ಕೊಡಲ್ವ ಅಂತ. ನೋಡೋಣ ಬನ್ನಿ. ಅಣ್ಣ ಕೆಜಿ ಎಷ್ಟು? 150. ಅಣ್ಣ ಫ್ರೀಯಾಗಿ ಕೊಡ್ತೀರಾ ಒಂದು? ಫ್ರೀಯಾಗಿ ಎಷ್ಟು ರೂಪಾಯಿ? ಯಾವ್ದು ಕಾಸ್ಟ್ಲಿ ಅದನ್ನು ಕೊಡಿ. ಅಣ್ಣ ನಂದು ಹೊಸ ಚಾನಲ್ ದಿ ಫುಡ್ ಶೋ ಮ್ಯಾನ್ ಅಂತ. ದಿ ಫುಡ್ ಶೋ ಮ್ಯಾನ್ ಅಂತ. ಇಲ್ಲ, ನಾನೇ ನಿಮ್ಗೆ ಫಸ್ಟ್ ಟೈಮ್ ನೋಡಿದ್ದೆ. ಅಣ್ಣ ನೀವು ಮುಂಚೆನೆ ಕ್ಯಾಮ್ರಾ ನೋಡ್ಬಿಟ್ರಾ? ಕ್ಯಾಮ್ರಾ ನೋಡ್ಬಿಟ್ಟು ಕೊಟ್ರಾ ಅಥವಾ ಕ್ಯಾಮ್ರಾ ನೋಡ್ಲಿಲ್ವಾ? ಇಲ್ಲ, ನೋಡಿಲ್ಲ. ನೋಡಿದ್ರೆ ಏನ್ ನೋಡಿದ್ರೆ ಅಷ್ಟೊಂದೆಲ್ಲ ಆಪಲ್ನೆಲ್ಲ ಓಕೆನಾ, ಥ್ಯಾಂಕ್ ಯು. ಕ್ಲೀನಾಗಿ ವ್ಯಾಪಾರ ಅಲ್ಲಿ ಇವತ್ತು. ಇವಾಗ ಆಪಲ್ ಕೊಟ್ಟವ್ರೆ, ಆಪಲ್ ಈ ಅಂಗಡಿಯವರು. ನೋಡೋಣ ಬನ್ನಿ. ನನಗಿದ್ರ ಒಂಥರ ನೋಡೋಣ, ಇವಾಗ ಆಪಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೇರೆ ಅಂಗಡಿಗೆ ಹೋಗ್ತೀನಿ, ನೋಡೋಣ ಅವ್ರು ಕೊಡ್ತಾರ ಕೊಡಲ್ವಾ. ಬನ್ನಿ ನೋಡೋಣ. ಬಾ ಮಚಾ, ಇಲ್ಲಿ ಯಾವ್ದು ಬೇಡ, ಇಲ್ಲಿ ನಾವು ವಿಡಿಯೋ ಮಾಡಿರೋದು ಎಲ್ಲಾರು ನೋಡೋರೆ. ನೆಕ್ಸ್ಟ್ ನೋಡ್ದೇ ಇರೋ ಕಡೆ ಹೋಗೋಣ. ಯಾರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಅಲ್ಲಿದಾರಲ್ಲ ಅವ್ರ ಹತ್ರಕ್ಕೆ ಹೋಗ್ತೀನಿ, ನೋಡೋಣ ಅವ್ರು ಕೊಡ್ತಾರೋ ಅಣ್ಣ ಕೊಡಲ್ವೋ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಅಣ್ಣ ಇದು ಮರ್ಸೆ ಎಷ್ಟು ಅಣ್ಣ ಕೆಜಿ? 120. ಫ್ರೀಯಾಗಿ ಕೊಡ್ತೀರಾ ಒಂದು? ಒಂದು ಕೋಣ ಫ್ರೀಯಾಗಿ ಒಂದು ಆಡು ಹೇಳ ಕೊಡ್ತೀರಾ? ಕೊಡಲ್ವಾ? ಡೈಲಾಗ್ ಹೇಳ ಒಂದ? ಇಷ್ಟು ಹಣ್ಣಲ್ಲಿ ಯಾವ್ದು ಒಂದು ಬೋಣಿ ಮಾಡಿಲ್ವಾ? ಹಾ, 280 ರೂಪಾಯಿ ಕೆಜಿನಾ ಇದು ಲಿಚ್ಚಿ? ಇನ್ನು ಸರಿ ಅಣ್ಣ, ಆಯ್ತು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಬೋಣಿ ಆಗಿಲ್ವಂತೆ, ಅದಕ್ಕೆ ಅವ್ನು ಕೊಡೋವಂತೆ. ಬಾ ನೆಕ್ಸ್ಟ್ ಇವಾಗ ಆ ಆಂಟಿಯಲ್ಲಿ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದಾರೆ ನೋಡಿ, ಅವ್ರಿಗೆ ಫ್ರೀ ಆಗಿ ಕೊಡ್ತೀರಾ ಅಂತ ಕೇಳ್ತೀನಿ. ನೋಡೋಣ ಕೊಡ್ತಾರ ಕೊಡಲ್ವಾ ಅಂತ. ಬನ್ನಿ. ಬೇಬಿ ಅರೇಂಜ್ ಮತ್ತೆ ಮೋಸಂಬಿ ಎಷ್ಟು ಕೆಜಿ? 50. ಇದು 100 ರೂಪಾಯಿ. 50 ರೂಪಾಯಿ ಗುಡ್ಡೆ. ಮೂಸಂಬಿ 50. ಅಂಟಿ ಫ್ರೀಯಾಗಿ ಕೊಡ್ಬೋದಾ? ಮೂಸಂಬಿ ಫ್ರೀಯಾಗಿ ಕೊಡ್ಬೋದಾ? ಫ್ರೀಯಾಗಿ ಮೂಸಂಬಿ ಕೊಡ್ಬೋದಾ ಅಂತ ನಮಗೆ?
ಫ್ರೀಯಾಗಿ ಕೊಡಲ್ವಾ ಆಂಟಿ? ಕೆಜಿ ಎಷ್ಟು? 50? ಅಲ್ಲ, ಕೆಜಿ 20 ಮಾಡ್ಕೊಡಿ ಬಲಿ. ಎಲ್ಲಿ? ಅಲ್ಲ ಅದ್ ಬೇಡ, ಇದು ಚೆನ್ನಾಗೈತೆ. 20 ಮಾಡ್ಕೊಡಿ ಬಲಿ. ಬರಲ್ವಾ? ಯಾವ್ದು ಬರಲ್ಲಪ್ಪ, ಕೊಟ್ಟಿಲ್ಲ ಅವನು. ಏನು ಕೊಡ್ಬೇಕು ಅಂದ್ರು, 30 ರೂಪಾಯಿ ಕೊಡಿ ಅಂದ್ರೆ ಫ್ರೀಯಾಗಿ ಕೊಡಲ್ಲ ಅಂದ್ರು. 20 ರೂಪಾಯಿ ಕೊಡಿ ಅಂದೆ, ಕೊಡಲ್ಲ ಅಂದ್ರು. ಬನ್ನಿ ಇವಾಗ ನೆಕ್ಸ್ಟ್ ಯಾರು ಕೊಡ್ತಾರಂತ ಹುಡಿಕೊಂಡು ಹೋಗೋಣ. ಇವಾಗ ಅಲ್ಲಿ ಕೂತಿದ್ದಾರೆ ನೋಡಿ ಆ ಅಜ್ಜಿಗೆ ಹೋಗ್ಬಿಟ್ಟು ಕೇಳ್ತೀನಿ ಫ್ರೀಯಾಗಿ ಕೊಡ್ತಾರ ಅಂತ, ನೋಡೋಣ ಏನ್ ಹೇಳ್ತಾರೆ ಅಂತ. ಬನ್ನಿ. ಅಜ್ಜಿ ಎಷ್ಟು ಇದು ಮಾವಿನ ಹಣ್ಣು? 100 ರೂಪಾಯ? ಸಣ್ಣ ಕವೆ. ಹಾ, ಫ್ರೀಯಾಗಿ ಏನಾರ ಕೊಡ್ತೀರಾ? ಫ್ರೀಯಾಗಿ ಮಾವಿನ ಹಣ್ಣು ಕೊಡ್ತೀರಾ ಅಂತ? ಅಲ್ಲ ಸುಮ್ನೆ ಹಂಗೆ ತಿನ್ನಕ್ಕೆ. ಅಲ್ಲ ತಿನ್ನಕ್ ಫ್ರೀ ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಫ್ರೀಯಾಗಿ ಏನಾರ ಕೊಡ್ತೀರಾ ಅಂತ ಕೇಳ್ದೆ ಅಜ್ಜಿ. ಹೆಂಗೆ ಕೊಡೋದು ಫ್ರೀಗೆ? ಅಲ್ಲ ಒಂದೇನಾರು ಕೊಡಿ ತಿಂದು ನೋಡಕ್ಕೆ. ತಿನ್ ನೋಡಕ್ಕೆ ಬೇಕಾ? ಹಣ್ಣು ತಗೊಂತೀಯಾ? ಹ್ಮ್. ಎಷ್ಟು ತಗೊಂತೀಯಾ? ಅಲ್ಲ ಫ್ರೀಯಾಗಿ ಏನಾರ ಕೊಡ್ತೀರಾ ಅಂತ ಬಂದ. ಫ್ರೀಗೆ ಕೊಡಲ್ಲ, ಹೋಗಪ್ಪ. ಎಲ್ಲಿಂದ ಬರುತ್ತೆ ಫ್ರೀಗೆ ಕೊಡಕ್ಕೆ? ಹೌದಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣ. ಯಾಕೆ ಹೇಳ್ದೆ ಮಚ್ಚ ನೀನು? ಹೇಳ್ಬೇಡ ಅಂತ ಹೇಳಿದ್ದೆ ತಾನೆ. ಹೌದಾ? ಸರಿ ಅಜ್ಜಿ, ಫ್ರೀಗೆ ಬೇಕಾ? ಫ್ರೀಯಾಗಿ ಏನ್ ಬೇಡ ಬಿಡಿ. ಸರಿ ಕೊಡೋದ ಇವಾಗ ಫ್ರೀಯಾಗಿ? ಹಾ, ಫ್ರೀಗೆ ಕೊಡ್ತೀನಿ, ತಗೋತೀನಿ. ಕುಡಿ ಮತ್ತೊಂದ. ನಾವು ಹಣ್ಣು ತಗೊಂಡ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡಲ್ಲ. ಹಣ್ಣು ತಗೊಂಡ್ರೆ ಕೊಡ್ತೀರಾ? ಎಷ್ಟು? 1 ಕೆಜಿ ತಗೊಂಡ್ರೆ 1 ಫ್ರೀಯಾಗಿ ಕೊಡ್ತೀರಾ? 1 ಕೆಜಿ ತಗೊಂಡ್ರೆ 1 ಫ್ರೀ ಕೊಡ್ತೀನಿ. 1/4 ಕೆಜಿ ಕೊಡಿ. 1/4 ಕೆಜಿ? 1/4 ಕೆಜಿ ಎಲ್ಲ ಕೊಡಲ್ಲ. 1/4 ಕೆಜಿ ಕೊಡೋದೇ ಇಲ್ವಾ? ಮಿನಿಮಮ್ ಅರ್ಧ ಕೆಜಿ. ಹಾ ಸರಿ ಆಯ್ತು ಅಜ್ಜಿ. ಹಾ ಅಜ್ಜಿಗೆ ಕೊಟ್ಟಿಲ್ಲ ಅವರು ಫ್ರೀಯಾಗಿ. ಅವನು ಈ ಹುಡ್ಗ ಹೇಳ್ಬಿಟ್ಟ ವಿಡಿಯೋ ಮಾಡ್ತವ್ರೆ ಅಂತ. ಅದಕ್ಕೂ ಮುಂಚೆ ಚೆನ್ನಾಗಿತ್ತು ರಿಯಾಕ್ಷನ್ಸ್. ಆಮೇಲೆ ಈ ಹುಡ್ಗ ಹೇಳ್ಬಿಟ್ಟ ವಿಡಿಯೋ ಮಾಡ್ತವ್ರೆ ಅಂತ. ಅಜ್ಜಿ ಅವಾಗ ಸೈಲೆಂಟ್ ಆಗ್ಬಿಟ್ರು. ಆದ್ರೂ ಕೊಟ್ಟಿಲ್ಲ, ವಿಡಿಯೋ ಮಾಡ್ತಿದ್ದೀನಿ ಅಂದ್ರೂ ಕೊಟ್ಟಿಲ್ಲ. 1 ಕೆಜಿ ತಂದ್ರೆ 1 ಫ್ರೀಯಾಗಿ ಕೊಡ್ತೀನಿ ಅಂದ್ರು. ಬನ್ನಿ ನೆಕ್ಸ್ಟ್ ನೋಡೋಣ ಯಾರು ಕೊಡ್ತಾರಂತ. ವಿಡಿಯೋ ಮಾಡೋಣ ಅಂತ ಹೇಳಿರ್ತಾನೆ, ಯಾಕೋ ಹೇಳ್ದೆ ವಿಡಿಯೋ ಮಾಡ್ತಾವ್ರೆ ಅಂತ. ಏನ್ ಹೆಸರು ನಿನ್ ಹೆಸರು? ಕೊಡ್ತೀಯ ನೀನೊಂದು ಫ್ರೀಯಾಗಿ? ಮೋಸಂಬಿ ಕೊಡ್ತೀಯಾ? ಕೊಡು. ನೋಡಿ ಇವನು ಹೇಳ್ಬಿಟ್ಟ ಈ ಅಜ್ಜಿಗೆ ವಿಡಿಯೋ ಮಾಡ್ತಾರೆ ಅಂತ. ಅದಕ್ಕೆ ಇವಾಗ ಇವನ ಹತ್ರನೇ ಇಸ್ಕೊಂಡಿದ್ವಿ ಒಂದು ಮೋಸಂಬಿನ. ಬನ್ನಿ ನೋಡಿ ಅಜ್ಜಿ. ಹಾ ಫ್ರೀಗೆ ಕೊಡು, ಫ್ರೀಗೆ ಕೊಡಂದ್ರೆ ನಾವು ಏನ್ ಹೇಳೋದು? ಹಣ್ಣು ತಗೊಂಡ್ರೆ ಫ್ರೀಗೆ ಕೊಡ್ತೀವಿ. ಅಲ್ಲ ಇವಾಗ ನಾನು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಕೆಜಿ ಎಷ್ಟು ಅಂತ ಕೇಳಿದ್ನಲ್ಲ, ಅವಾಗ ಫ್ರೀಯಾಗಿ ಕೊಡಿ ಅನ್ನಲ್ಲ. ಅವಾಗ ಏನ್ ಅನಿಸ್ತು ನಿಮ್ಗೆ? ನಮ್ಗೆ ಏನ್ ಯಾಕಪ್ಪ ಇವ್ರು ಬಂದು ಇಷ್ಟು ಚೆನ್ನಾಗಿದ್ದಾರೆ, ನಮ್ಗೆ ಫ್ರೀಗೆ ಕೊಡು ಅಂತ ಕೇಳ್ತಾರ ಅಂತ ನಾನ್ ತಿಳ್ಕೊಂಡೆ. ಆಮೇಲೆ ಹುಡ್ಗ ಹೇಳಿದ್ಮೇಲೆ ಸರಿ ಏನೋ ಇರ್ಬೋದು ಅದಕ್ಕೆ ಕೇಳ್ತಾರಂತ ತಿಳ್ಕೊಂಡೆ. ಅದಕ್ಕೂ ಮುಂಚೆ ಫುಲ್ ಟೆರರ್ ಆಗಿದ್ರಿ? ಹಂಗಲ್ಲ ಏನಿಲ್ಲ, ಹಂಗಲ್ಲ ಏನಿಲ್ಲ. ಸರಿ ಅಜ್ಜಿ ಆಯ್ತು. ಹಣ್ಣು ತಿನ್ನು. ಇರ್ಲಿ ಬಿಡಿ, ಇರ್ಲಿ. ಅಲ್ಲ ಬಿಡಿ, ನೀವು ಆಮೇಲೆ ನಿಮ್ಗೆ ವ್ಯಾಪಾರ ಇರಲ್ಲ, ಆಮೇಲೆ ಮಾಡ್ಕೊಳ್ಳಿ. ಇರುತ್ತಾ? ಸರಿ ಇರ್ಲಿ ಬಿಡಿ, ಇರ್ಲಿ ಪರವಾಗಿಲ್ಲ ಬಿಡಿ, ಇರ್ಲಿ ವ್ಯಾಪಾರ ಮಾಡಿ. ಸರಿ ಅಜ್ಜಿ. ವಿಡಿಯೋ ಯೂಟ್ಯೂಬಿಗೆ
ಇವಾಗ ಹೋಗ್ಬಿಟ್ಟು ಅಲ್ಲಿ ಕೂತವ್ರಲ್ಲ ಅಲ್ಲಿ ಅವ್ರನ್ನ ಕ್ಯಾರೆಟ್ ಫ್ರೀ ಆಗಿ ಕೊಡ್ತಾರ ಅಂತ ಹೋಗಿ ಕೇಳ್ತೀನಿ, ನೋಡೋಣ ಕೊಡ್ತಾರ ಇಲ್ಲ ಮಕ್ಕು ಉಗಿತಾರ. ಅಜ್ಜಿ ಬೆಂಡೆಕಾಯಿ ಎಷ್ಟು ಕೆಜಿ? 30 ರೂಪಾಯ? ಅಲ್ಲ ಮಗು ಇದಂಗ ಐತೆ ಕಾಯಿ, ಆದ್ರೆ ರೈಟ್ ಜಾಸ್ತಿ ಐತಲ್ಲ 30 ರೂಪಾಯಿ. ಹ್ಮ್. ಕ್ಯಾರೆಟ್ ಎಷ್ಟು? ಕ್ಯಾರೆಟ್ 40 ರೂಪಾಯ? ಎರಡು ಒಂದೊಂದು ಕೆಜಿ ಕೊಡ್ತೀರಾ ಫ್ರೀಯಾಗಿ? ಫ್ರೀಯಾಗಿ? ಸಾವುಕಾರ ಅಲ್ಲ, ಮತ್ತೆ ಇಷ್ಟೊಂದು ರಾಶಿ ಹಾಕೊಂಡಿದ್ದೀರಾ? ಇಷ್ಟೊಂದು ರಾಶಿ ಹಾಕೊಂಡಿದ್ದೀರಾ? ಹಾ, ಕುಡಿ ಓಲಿ ಫ್ರೀಯಾಗಿ, ಕ್ಯಾರೆಟ್ ಕುಡಿ ಸಾಕು ಫ್ರೀಯಾಗಿ. 40 ರೂಪಾಯ? ಅಯ್ಯೋ ನೋಡ್ರಿ ಇಷ್ಟು ಸಣ್ಣಕವೇ. ದೊಡ್ಡ ಬೇಕು ಅಂದ್ರೆ 100 ರೂಪಾಯ? ದೊಡ್ಡ ಸಣ್ಣದ ಸಾಕು ಫ್ರೀಯಾಗಿ ಕುಡಿ. ಅಲ್ಲ ದುಡ್ಡಿಲ್ಲ ಅದಕ್ಕೆ ಕೇಳ್ತಿರೋದು. ಇವಾಗ ದುಡ್ಡಿಲ್ಲ ಫ್ರೀಯಾಗಿ ಕೊಡ್ಬೋದ ನೋಡಿ ಸರಿ. ಅಲ್ಲ ಆಂಟಿ ಸಾವುಕಾರ ಇಲ್ಲ, ಬಟ್ ರಾಶಿ ಗುಡ್ಡೆ ಹಾಕೊಂಡಿದ್ದೀರಲ್ಲ. ನನಗೆ ನೀವೇ ಸಾವುಕಾರ ಕಾಣಿಸಿದೆ, ಅದಕ್ಕೆ ಬಂದಿದೆ. ಹಾ, ಕುಡಿ ಫ್ರೀಯಾಗಿ, ಒಂದು ಕುಡಿದಲ್ಲಿ ಫ್ರೀಯಾಗಿ, ಒಂದು ಕುಡಿದ ಫ್ರೀಯಾಗಿ, ಒಂದು ಕುಡಿದ ಫ್ರೀಯಾಗಿ, ಒಂದು. ಅಲ್ಲ ನನಗೆ ಅರ್ಥ ಆಯ್ತಲ್ಲ, ಬಟ್ ಒಂದು ಫ್ರೀಯಾಗಿ ಕುಡಿ ಅಂತ ಕೇಳ್ತಿದ್ದೀನಿ. ಒಂದು ಕುಡಿ ಅಲ್ಲ, ಒಂದು ಕೆಜಿ ಫ್ರೀಯಾಗಿ ಕೊಡ್ಬೋದು ಅಂತ ಕೇಳಿದೀನಿ ಫಸ್ಟ್. ಅಲ್ಲ ಅಲ್ಲ ನಾವು ಸರಿ ಇಲ್ಲ ಬಿಡಿ, ಫ್ರೀಯಾಗಿ ಕುಡಿ ಅಂತ ಕೇಳಿದೆ. ಅವ್ರು ಉತ್ತ ಆದ್ರೆ ನಾನು ಸರಿ ಇಲ್ಲ ಅಂದ್ರೆ ಏನ್ ಅರ್ಥ? ಆಯ್ತು ಆಯ್ತು, ಇದ್ರೆ ತಗೋ, ಇಲ್ಲಾಂದ್ರೆ ಬಾ ಈ ಕಡೆ. ಫ್ರೀ ಕೊಡ್ಬೇಕು. ನೀವ್ ಅಜ್ಜ ಅಲ್ಲ ನೀವ್ ಯಜಮಾನ್ರು ಸರಿ ಇಲ್ಲ, ಬಂದ್ರೆ ಏನ್ ಮಾಡ್ತಾರೆ? ಬಂದ್ರೆ ಹುಷಾರಿಲ್ವಾ? ಅಲ್ಲ 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 ಮತ್ತೆ ಇಷ್ಟೊಂದು ರಾಷ್ಟ್ರಾಶಿ ಗುಡಿ ಹಾಕೊಂಡಿರ ಶ್ರೀಮಂತರು ಅಲ್ಲ ಅಂತೀರಾ? ಕುಡಿ ಇವಾಗ 1 ಕೆಜಿ ಫ್ರೀಯಾಗಿ. ಇವಾಗ ಕೊಡುವ ಫ್ರೀಯಾಗಿ? ಸರಿ ಆಯ್ತು, ವ್ಯಾಪಾರ ಮಾಡಿ. ಕುಡಿ ಇವಾಗ. ಬಂಡವಾಳ ಬಾಂಬು ಬಾಂಬು அப்புறம் பார்த்தா அங்க நின்னு போட்டோ எடுத்துக்கிறாங்க. ಅಲ್ಲ ಇವಾಗ ಕೊಡುವ ಫ್ರೀ, ಇವಾಗ್ಲಾರು ಕೊಡಿ ಒಂದು ಕುಂತಿ. ಬಂಡವಾಳ ಕೊಡ್ತೀನಿ, ನಾವೇನ ಅಷ್ಟು ಸೌಕರ್ಯ ಎಲ್ಲ ಇಲ್ಲ. ಸರಿ ಆಯ್ತು, ಆಯ್ತಾ? ಹಾ ಸರಿ, ವ್ಯಾಪಾರ ಮಾಡಿ ಕ್ಲೀನ್ ಆಗಿ. ಹಾ ಬಾಮಸ ನೆಕ್ಸ್ಟ್ ನೋಡೋಣ ಬೇರೆ. ಓಕೆನಾ? ಇವಾಗ ಕೇರ್ ಮಾರ್ಕೆಟ್ ಅಲ್ಲಿರೋ ಮತ್ತೆ ಇನ್ನೊಂದು ಪ್ಲೇಸಿಗೆ ಬಂದಿದೀವಿ. ಇವಾಗ ಸೌತೆಕಾಯಿನ ಫ್ರೀಯಾಗಿ ಕೊಡ್ತಾರ ಕೊಡಗು ಅಂತ ನೋಡೋಣ. ಅಜ್ಜಿನ ಕೇಳ್ತೀನಿ ಏನ್ ಹೇಳ್ತಾರೆ ಅಂತ. ನೋಡಿ ಅಲ್ಲಿ ಕೂತಿದ್ರಲ್ಲ ಅದೇ ಅಜ್ಜಿ, ಬನ್ನಿ ನೋಡೋಣ.
ಅಜ್ಜಿ ಎಷ್ಟು ಸಣ್ಣವು ಕೆಜಿ? ಕೆಜಿ 50. ಇವು ಗುಡ್ಡೆ 30. ಇವು ಅವ 50. ಇವೇ ಅವಕ್ಕಿನ ದಪ್ಪ ಅವೇ. ಯಾವ್ದು? 50 ರೂಪಾಯಿ ಕೆಜಿ. ಅಜ್ಜಿ ಫ್ರೀಯಾಗಿ ಏನಾರ ಕೊಡ್ತೀರಾ? ಫ್ರೀಯಾಗಿ ಕೊಡ್ತೀರಾ? ಫ್ರೀಯಾಗಿ ಅಂದ್ರೆ ದುಡ್ಡು ಇಸ್ಕೊಳ್ಳದೆ ಕೊಡ್ತೀರಾ ಅಂತ ಕೇಳ್ತಾ ಇದೀನಿ. ಕೊಡ್ತೀರಾ? ಹಾ ಫ್ರೀಯಾಗಿ ಕೊಡ್ತೀರಾ ಅಂತ ನನಗೆ ದುಡ್ಡು ತಂದಿಲ್ಲ ನಾನು. ಬೇಕಾದ್ರೆ ಆಮೇಲೆ ಮನೆಗೆ ಹೋದ್ಮೇಲೆ ನಿಮ್ದು ಫೋನ್ ಪೇ ಕೊಡಿ, ಸ್ಕ್ಯಾನರ್ ಕಳಿಸ್ತೀನಿ ನಿಮಗೆ. ಕುಡಿ ಅಜ್ಜಿ ಒಂದ್ ಕೆಜಿ ಕುಡಿ ಫ್ರೀಯಾಗಿ. 50 ರೂಪಾಯಿ ಕೆಜಿ ಲೆಕ್ಕದಲ್ಲಿ 50 ರೂಪಾಯಿಗೆ ಮಾಡ್ತಿದ್ದೀರಾ ಲಾಭ? ಮತ್ ಮನೆಗೆ ಎತ್ಕೊಂಡು ಹೋದ್ರ ಬದಲು ಕುಡಿ ನನಗೆ ಫ್ರೀಯಾಗಿ. ಆಂಟಿ ದುಡ್ಡು ತಂದಿಲ್ಲ, ಆಮೇಲೆ ತಂದು ಕೊಡ್ತೀನಿ, ಕುಡಿ ಫ್ರೀಯಾಗಿ ಅಂತ ಕೇಳ್ತಾ ಇದೀನಿ. ಅಲ್ಲ ಆಮೇಲೆ ಕೊಡ್ತೀನಲ್ಲ ಆಮೇಲೆ. ಅದೇನ್ ಕೊಡಕ್ಕಾಗುತ್ತೆ? ಆಮೇಲೆ ನಾನ್ ಸರಿ ಹೇಳ್ಬಿಡ್ತೀನಿ. ಯಾಕಣ ಇಲ್ಲ ಕೊಡೋದು ಫ್ರೀಯಾಗಿ. ಏನು ಫ್ರೀಯಾಗಿ? ಅಲ್ಲ ಬೇರೆಯವ್ರಿಗಾದ್ರೆ ಗೊತ್ತಾಗ್ಬಿಡುತ್ತೆ, ನಿನ್ಗಾದ್ರೆ ಗೊತ್ತಾಗಲ್ಲ ಅಂತ ನಿನಗೆ ಮಾಡ್ತೇನೆ ಮಚ್ಚ. ಇವಾಗ ನೋಡಿ ನೀವು ಓಲೆ ಬಿಚ್ಕೊಡಿ ಅಂದ್ಬಿಟ್ರಿ. ಇವಾಗ ನೋಡಿ ಇಲ್ಲಿ ಇವ್ರು ಮತ್ತೆ ತೋರ್ಸಿಲ್ಲ ಅವರು ಓಲೆ ಬಿಚ್ಕೊಡಿ ಅಂದ್ರು. ನೀವೇ ಮಾಡಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು, ಅದಕ್ಕೆ ನೀವೇ ಮಾಡಿದ್ದು. ಇವಾಗ ನಿಮಗೇನು ಗೊತ್ತಾ ಮಾಡಿದ್ದು? ಬೇರೆಯವ್ರು ಆದ್ರೆ ಕಂಡಿಡ್ಬಿಡ್ತಾರೆ, ವಿಡಿಯೋ ಮಾಡ್ತಾರೆ ಅಂತ. ನೀವೇ ಆದ್ರೆ ಕ್ಲೀನಾಗಿ ಮಾತಾಡ್ತೀರ ಅಂತ ನೀವೇ ಮಾಡಿದ್ದು. ಕೊಡ್ತೀರಾ ಇವಾಗ? ಅಜ್ಜಿ ಕುಡಿ ಫ್ರೀಯಾಗಿ. ಇವಾಗ ವೇಸ್ಟ್ ಮಾಡೋದ್ರ ಬದಲು ನಮಗೆ ಕುಡಿ ಫ್ರೀಯಾಗಿ. ಓಲೆ ಬಿಚ್ಕೊಟ್ಟು ಹೋಗು ಅಂತೀರಾ? ಕೊಡಲ್ವಾ ಇವಾಗ ಫ್ರೀಯಾಗಿ? ಬೇಡ ಬಿಡಿ. ಸರಿ ಅಜ್ಜಿ, ಇದು ಫುಡ್ ಚಾನಲ್, ದಿ ಫುಡ್ ಶೋ ಮ್ಯಾನ್ ಅಂತ ಇದೆ ಚಾನಲ್. ಅಲ್ಲಿಗೆ ಫುಲ್ ಪ್ರ್ಯಾಂಕ್ ಆಗ್ಬಿಟ್ರು. ಆಮೇಲೆ ಗೊತ್ತಾಯ್ತು, ಅಲ್ಲೊಬ್ರು ಯಾರೋ ಪಕ್ಕದ ಆಂಟಿ ನಿನ್ ಓಲೆ ಐತಲ್ಪ, ಓಲೆ ಬಿಚ್ಕೊಟ್ಟೋಗು, ಕೊಟ್ಟಿರ್ತೀವಿ ಅಂತವ್ರೆ. ಬನ್ನಿ ಓನ ಚಿನ್ನ ಅಂತ ಕಂಡು ಹಿಡ್ದವ್ರೆ ಅವರು. ಇವಾಗ ಕೇರ್ ಮಾರ್ಕೆಟ್ ಅಲ್ಲಿ ಮತ್ತೊಂದ್ ಜಾಗಕ್ಕೆ ಬಂದಿದೀವಿ. ಫ್ರೀಯಾಗಿ ಅನಾನಸ್ ಕೊಡ್ತಾರ ಅಂತ ಕೇಳಕ್ಕೆ. ನೋಡಿ ಅವರೇ ತೋರ್ಸಮಚ್ಚ, ಅವ್ರಿಗೆ ಫ್ರೀಯಾಗಿ ಕೊಡ್ತಾರ ಕೊಡಲ್ವ ನೋಡೋಣ. ಬನ್ನಿ ಹೋಗ್ತಾ ಇದೀನಿ. ಆಂಟಿ ಎಷ್ಟು ಇದು ಪೈನಾಪಲ್? ಇದು ದೊಡ್ಡದು ಅಲ್ಲ, ಇದು 65, ಇದು 30. ಇದು ಹಣ್ಣೆ ಆಗಿಲ್ಲ. ಸೂಪರ್ ಹಣ್ಣು ಅದು, ಕೇರಳ ಅಲ್ಲ ಹಣ್ಣೆ ಆಗಿಲ್ಲ ಇನ್ನು ತಿನ್ನಕ್. ಇವಾಗ
ಅದೇ ಇದು ಇದಾಗುತ್ತೆ ತಿನ್ನಕ್ಕೆ. ಇದೆಷ್ಟು ಹೇಳಿದ್ರಿ? 30. ಫ್ರೀಯಾಗಿ ಕೊಡ್ತೀರಾ ಆಂಟಿ? ಫ್ರೀಯಾಗಿ? ಹಾ. ಅಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತ ದುಡ್ಡು ತಂದಿಲ್ಲ. ಆಮೇಲೆ ನಿಮಗೆ ಬೇಕಾದ್ರೆ ಅಲ್ಲಿ ಸ್ಕ್ಯಾನರ್ ಫೋನ್ ಪೇ ಮಾಡಿಸ್ತೀನಿ. ಇವಾಗ ತಗೊಂಡೋದ್ಮೇಲೆ ಮಾಡಿಸ್ತೀನಿ. ಹಾ ಅಲ್ಲ ಕೊಡ್ತೀರಾ ಫ್ರೀಯಾಗಿ ಅಂತ? ಅಲ್ಲ ಇವಾಗ್ಲೇ ಫೋನ್ ಪೇ ಮಾಡಕ್ಕೆ ನಾನ್ ಮೊಬೈಲ್ ತಂದಿಲ್ಲ, ಕ್ಯಾಶ್ ತಂದಿಲ್ಲ. ಅಲ್ಲ ಅಲ್ಲ ಅಲ್ಲಿ ನೋಡಿ ಅಲ್ಲಿ ಅಲ್ಲ ಫ್ರೀಯಾಗಿ ಕೊಡಿ ಒಂದ ಅಂತ. ಅಲ್ಲ ಅಲ್ಲ ಫ್ರೀಯಾಗಿ ಒಂದ್ ಕೊಡ್ತೀರಾ ಅಂತ ಹೇಳ್ತಿರೋದು. ಒಂದು ಕೊಡಲ್ವಾ? ಒಂದ್ ಕೊಡಿ ಆಂಟಿ ಫ್ರೀಯಾಗಿ. ಗೊತ್ತಾಗುತ್ತೆ ಬಂದೇ ಬಿಟ್ರು ಅವರು ನನಗೆ ಹೊಡೆಯಕ್ಕೆ ಬಂದ್ಬಿಟ್ರು. ಮತ್ತೆ ಬರ್ಲಿ ಏನ್ ಹೇಳ್ತ ಮತ್ತ ನನಗ್ ಬೇರೆ ಅರ್ಥ ಆಯ್ತಲ್ಲ. ಅಲ್ಲ ಜಸ್ಟ್ ಇನ್ನೇನು ಹೊಡೆಯಕ್ಕೆ ಬಂದಿದ್ರು ನನಗೆ. போன் எடுத்தார்ல காசு எடுத்தார்ல பிரியாக்குளே வீட்ல போய் போன் பை பண்ணா எந்த நம்பர்ல பண்ணுவேன். ಅಲ್ಲ ಈ ದುಡ್ಡು ಅಲ್ಲಿಂದ ಬಂದೇ ಬಿಟ್ರಲ್ಲ ಹೊಡೆಯಕ್ಕೆ ಹೇಳಿ. ಅದೆಲ್ಲ ಮಾಡಲ್ಲ, ಕಾಸು ಕೊಟ್ರೆ ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಕೊಡಲ್ವಾ? ಅದಕ್ಕೆ ಮಾಡಿದ್ದು. ಸರಿ ಆಯ್ತು ಆಂಟಿ ಕುಡಿ ಇವಾಗ ಫ್ರೀಯಾಗಿ ಕುಡಿ. ಒಂದ್ ಏನಾಗಲ್ಲ. ಅಲ್ಲ ಒಂದ್ ಕುಡಿ ಫ್ರೀಯಾಗಿ. ಕೊಡ್ತೀರಾ? ಇಲ್ಲ ನೀನು ಒಂದ್ ಅಂಗಡಿ ಇಟ್ರೆ ನೀನ್ ಕೊಡ್ತೀಯಾ? ಇಲ್ಲ. ಮತ್ತೆ ನಾನು ಏನ್ ಕೊಡೋದು? ಸರಿ ಆಯ್ತು. ಹೇಳು ನೀನೆ. ಹಾ ಸರಿ ಆಯ್ತು. ಮತ್ತ ಜಸ್ಟ್ ನಾನ್ ಬೇರೆ ಫುಲ್ ಗಡಗಡ ಅಂದ್ಬಿಟ್ಟು ಅಲ್ಲಿ ನೋಡಿ ಕ್ಯಾಮ್ರಾ ಅಂದ್ಬಿಟ್ಟೆ. ಫುಲ್ ಇನ್ನೇನ್ ಜಸ್ಟ್ ಹೊಡೆದೇ ಬಿಡೋರು. ಬನ್ನಿ ಬೇರೆ ಕಡೆ ಇನ್ನ ತೋರಿಸ್ತೀನಿ. ಬಾಳೆಹಣ್ಣ ಫ್ರೀಯಾಗಿ ಕೊಡ್ತಾರ ಅಂತ ಕೇಳೋಣ ಅಂತ ಹೋಗ್ತಾ ಇದೀನಿ. ಬನ್ನಿ ಇಲ್ಲಿ ತೋರಿಸ್ತೀನಿ. ಇವ್ರು ಬಾಳೆಹಣ್ಣ ಫ್ರೀಯಾಗಿ ಕೊಡ್ತಾರ ಕೊಡಲ್ಲ ನೋಡೋಣ ಬನ್ನಿ. ಅಣ್ಣ ಎಷ್ಟು ಬಾಳೆಹಣ್ಣು? 50. ಯಾಕಣ್ಣ ಕೆಜಿ 50? ಕೆಜಿ 30 ಐತೆ. ಬೇರೆ ಕಡೆ ಇಲ್ಲ? ಹಾ ಇಲ್ಲ 50 ರೂಪಾಯಿನೇ. ಅಣ್ಣ 20 ರೂಪಾಯಿ ಕೊಡಲ್ವಾ ಕೆಜಿ? ಮಂಗಳವಾರ 20 ರೂಪಾಯಿ ಕೊಡ್ತೀರಾ? ಯಾಕೆ ಹಂಗಾರೆ ಇವತ್ತು ಫ್ರೀಯಾಗಿ ಕೊಡ್ತೀರಾ 1 ಕೆಜಿ? ನಾಳೆ ಮಂಗಳವಾರನಾ? ಮಂಗಳವಾರ ಬೇಡಣ್ಣ, ಇವಾಗ ಕೊಡಿ ಫ್ರೀಯಾಗಿ 1 ಕೆಜಿ. ಅಣ್ಣ ಫೋನ್ ಅಲ್ಲ ರೀ, ಏನ್ ತಮಾಷೆ ಮಾಡ್ತಿದ್ರ? ಫ್ರೀಯಾಗಿ ಕೊಡ ಅಂತ ಕೇಳಕ್ಕೆ ಇದೇನ್ ಕಾಸು ಕೊಟ್ಟು ತಂದಿರೋದು? ಅಣ್ಣ ಗೊತ್ತಾಯ್ತು, ಕಾಸು ಕೊಟ್ಟು ತಂದಿದ್ದೀರಾ. ಫ್ರೀ ಕೊಡ ಅಂತ ಫೋನ್ ಪೇ ಮಾಡ್ತೀನಿ ಮನೆಗೆ ತಗೊಂಡೋಗ್ಬಿಟ್ಟು. ಏನ್ ಹೇಳ್ತೀಗ? ಫ್ರೀ ಕೊಡ ಅಂದಲ್ಲ, ಫ್ರೀ ಕೊಡಕ್ ಇಟ್ಟಿದಾರಲ್ಲಿ. ಅಲ್ಲ ಫ್ರೀ ಕೊಡಕ್ ಇಟ್ಟಿಲ್ಲ. ಕೇಳ್ದ ತಾನೆ ಫ್ರೀ ಕೊಡ ಅಂತ. ಫ್ರೀ ಕೊಡಕ್ ಇಟ್ಟಿದಾರಾ? ಫ್ರೀ ಕೊಡಕ್ ಇಟ್ಟಿಲ್ಲ. ಮನೆಗೆ ಹೋಗ್ಬಿಟ್ಟು ಫೋನ್ ಪೇ ಮಾಡ್ತೀನಿ. ಫೋನ್ ತಂದಿಲ್ಲ. ನೀನ್ ಫೋನ್ ತಂದಿಲ್ಲ, ಊಟ ಮಾಡಿಲ್ಲ, ಪ್ಯಾಂಟ್ ಹಾಕಿಂದಿಲ್ಲ ಅಂತ ಹಂಗ ಬರಕ್ ಆಗುತ್ತಾ? ಹಂಗೆ ಬರಕ್ ಆಗಲ್ಲ. ಇವಾಗ ಕೊಡ್ತೀರಾ ಏನು? ಮುಂದೆ ಹೋಗಿ ಅಂತ ಅಲ್ಲ ಮುಂದೆ ಹೋಗ್ತೀನಿ, ಅದ್ ನನಗೆ ಗೊತ್ತು. ಹೋಗ್ರಿ ಅಂತ ಹೇಳ್ತಾ ಇದೀನಿ. ಮತ್ತೆ ಹೋಗ್ಬೇಕು. ಅಲ್ಲ ಫೋನ್ ಪೇ ಮಾಡ್ತೀನಿ ಅಣ್ಣ.
ಮಾಡ್ರಿ. ವ್ಯಾಪಾರ ಮಾಡು, ಫೋನ್ ಪೇ ಹಾಕ್ತಾನಂತ. ಎಲ್ಲಿ ಹಾಕ್ತಾನ? ಫ್ರೀ ಕೊಡ್ತಾನ, ಹೊಡ್ಸ್ಕೊಂತ ತಿಕ್ಕಲ್ಲ. ಏನಾಯ್ತು ಅವ್ರಿಗೆ? ಕಾಸು ಕೊಡ್ತಾನಂತ ಅವ್ನು. ಕಾಸು ಕೊಡ್ತೀಯಾ? ಎಷ್ಟು ಕೆಜಿ ಬೇಕು ನಿಮ್ಗೆ? 1 kg. ಬೇರೆ ಪೈಸೆ ಕೆಜಿ ಪೈಸೆ ಕೊಡು, 50 ರೂಪಾಯಿ ಕೊಡು, ಕೊಡ್ತೀನಿ. ಕೊಡ್ತಾನ ಅವ್ನು, ಕೊಡ ಫೋನ್. ಅವ್ರನ್ನ ಕೇಳಲ್ಲ, ನೀನ್ ಕೊಡು. ಫೋನ್ ಕೊಡ್ತಾನ, ಕೊಡ. ಫೋನ್ ಕೊಡ್ತಾನೆ. ಮಚ್ಚ ಬಾಯ್ಲಿ ಅಣ್ಣ ಯಾಕಣ ಅಂದ್ರೆ ಇದಾಗ್ರಿ. ನೀವ್ ಹೇಳಿದ್ರಲ್ಲ, ಮತ್ತೆ ಬೆಳಗ್ಗಿಂದ ಇಲ್ಲಿ ಇರ್ತಾರೆ. ಹಾ 1000 ಜನ ಬರ್ತಿರ್ತಾರೆ. ಹಾ ನಾನು ಅದನ್ನ ನೋಡಲ್ಲ, ಬೈಕ್ ನೋಡಲ್ಲ, ಸುಮ್ನಾಗಿತ್ತು. ಹೌದಾ? ಸರಿ ಸರಿ, ಇವಾಗ ಕೊಡ್ತೀರಾ 1 kg ಫ್ರೀಯಾಗಿ? ಆದ್ರೆ ಮಂಗಳವಾರ. ಹಾ ಮಂಗಳವಾರ ಫ್ರೀಯಾಗಿ ಕೊಡ್ತೀರಾ? ಇಲ್ಲೇ ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀರಾ? ಸರಿ ಆಯ್ತು. ಸರಿ ಇವಾಗ 1 ಕೊಡಿ ಆಯ್ತು ಫ್ರೀಯಾಗಿ, ಅಲ್ಲಿ ವೇಸ್ಟ್ ಐತಲ್ಲ. ಹಾ ಚೆನ್ನಾಗಿಲ್ಲ ಅಷ್ಟಲ್ಲ? ತಳ್ಳ ಇಲ್ಲಿ ನೋಡಿ, 1 ತಗೊಂಡಿದೀನಿ. ಇಲ್ಲಿ ನೋಡಿ 1 ಕೊಟ್ಟವ್ರೆ, ಫುಲ್ ರ್ಯಾಶ್ ಆಗ್ಬಿಟ್ರು, ಕೂಗಾಡ್ಬಿಟ್ರು. ಒಂದು ಅಲ್ಲೇ ಅಲ್ಲ, ನನ್ ವಿಡಿಯೋ ಮಾಡು. ಅಲ್ಲಿ ಇಲ್ಲಿ ನೋಡಿ ಫುಲ್ ರ್ಯಾಶ್ ಆಗ್ಬಿಟ್ರು, ಕೂಗಾಡಿದ್ರು. ಇವಾಗ ಇಲ್ಲಿ ತರ್ದು ಮತ್ತೆ ಇಲ್ಲಿ ಒಂದು ಬಾಳೆಹಣ್ಣು ಕೊಟ್ಟವ್ರೆ. ಅಣ್ಣ ಥ್ಯಾಂಕ್ಸ್. ಹಾ ಮಂಗಳವಾರ ಬರ್ತೀನಿ 1 kg ಫ್ರೀಯಾಗಿ. ಹಾ ಎಲ್ಲಾ ರೀತಿ ಜನ ಬರ್ತಾರೆ. ಹಾ ಹೇಳಿ, ಇಲ್ಲಿ ಎಲ್ಲಾ ರೀತಿ ಜನ ಬರ್ತಾ ಇರ್ತಾರ. ಕೆಲವರು ಇದು ಮಾಡಕ್ ಕೊಡ್ತಿರ್ತಾರೆ. ಹಾ ಅವಾಗಿದ್ದಾಗ ಹಾ ಬೆಲೆ ಬಿಸಿ ಆಗ್ಬಿಡುತ್ತೆ. ಹಾ ಓಕೆ ಅಣ್ಣ. ಹಾ ಮಂಗಳವಾರ ಬರ್ತೀನಿ ಫ್ರೀಯಾಗಿ ಕೊಡಿ ಒಂದು. 5 ರೂಪಾಯಿ ಬಾಳೆಹಣ್ಣು ಫ್ರೀ. ಮಚ್ಚ ಫುಲ್ ಸೈಕ್ ಮಾಡ್ಬಿಟ್ರು, ಫುಲ್ ರ್ಯಾಶ್ ಆಗ್ಬಿಟ್ರು. ಆದ್ರೂ ಮುಟ್ಟಿಲ್ಲ ಅವ್ರನ್ನ. ಬೇರೆ ಇನ್ನ ಯಾರನ್ನಾರ ಪ್ರ್ಯಾಂಕ್ ಮಾಡೋಣ. ಸಾಕ ಮಚ್ಚ. ನೋಡಿದ್ರಲ್ಲ, ಯಾರ್ಯಾರು ಹೆಂಗ್ ರ್ಯಾಶ್ ಆದ್ರು ಅಥವಾ ಯಾರ್ಯಾರು ಫ್ರೂಟ್ಸ್ ಕೊಟ್ರು ಎಲ್ಲ ಈ ವಿಡಿಯೋದಲ್ಲಿ ಬಂದಿದೆ. ಈ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಂತ ಹೇಳ್ತಾ ನೋಡಿ, ಇಲ್ಲಿ ಇಷ್ಟು ಫ್ರೂಟ್ಸ್ ಕಲೆಕ್ಟ್ ಆಗಿದೆ.